ನಮ್ಮ ಅಮ್ಮನ ಆಶೀರ್ವಾದ, ನನ್ ಪ್ರೀತಿ ದಿನಾಲೂ ನಿನ್ ಜೊತೆಗೆ ಇರಬೇಕು ಅಂತ ನನ್ನ ಉಂಗುರನ ಕರಗಿಸಿ ನಿನ್ ಕುತ್ತಿಗೆಲಿ ಯಾವಾಗ್ಲೂ ಇರೋ ತಾಳಿನ ಮಾಡಿಸಿದಿನಮ್ಮ. ನೋಡು ರಾಧಿಕಾ, ಹೆಣ್ಮಕ್ಳು ಹೆತ್ತಿರೋ ತಂದೆ, ಮುಖ್ಯವಾಗಿ ನನ್ನಂತ ಮಧ್ಯಮ ವರ್ಗದ ತಂದೆ, ಮಗಳು ಮದುವೆ ನಿಶ್ಚಯ ಆದ್ರೆ ಎಷ್ಟು ಖುಷಿ ಪಡ್ತಾನೋ, ಮದುವೆ ಮಾಡಿ ಕಳಿಸಿದ್ಮೇಲೂ ಅಷ್ಟೇ ಟೆನ್ಷನ್ ಮಾಡ್ಕೋತಾನೆ. ಕಾರಣ ಏನು ಅಂದ್ರೆ, ಮಕ್ಕಳು ತಪ್ಪು ಮಾಡಿದ್ರೆ ಹೆತ್ತೋರ್ ಹೊಟ್ಟೆಗೆ ಹಾಕೊಂಡು ಮರೆಯೋ ಹಾಗೆ ಗಂಡ ಆಗ್ಲಿ ಅತ್ತೆ ಆಗ್ಲಿ ಆ ತಪ್ಪನ್ನ ಸಹಿಸ್ಕೊಳ್ಳಲ್ವೇನೋ ಅನ್ನೋ ಭಯ. ಅದು ಕರುಳು ಸಂಬಂಧನ ಎಲ್ಲಿ ಇಕ್ಕಟ್ಟಿಗೆ ಸಿಲುಕಿಸುತ್ತೋ ಅನ್ನೋ ಆತಂಕ ಆ ತಂದೆಗೆ ನೆತ್ತಿ ಮೇಲೆ ಕತ್ತಿ ಹಾಗೆ ತೂಗ್ತಾನೆ ಇರುತ್ತೆ. ಅಪ್ಪ, ನೀನ್ ಯಾಕೆ ಹೀಗೆ ಮಾತಾಡ್ತಿದ್ಯಾ ಅಂತ ನನ್ಗೆ ಅರ್ಥ ಆಗ್ತಿದ್ಯಪ್ಪ. ನೀನ್ ನಮ್ಮನ್ನ ಬಿಟ್ಟು ಹೋಗ್ತೀಯಾ ಅಂತಾನೆ ಅಲ್ವಾ ಆ ನೋವನ್ನೆಲ್ಲ ನಿನ್ ಎದೆಲೆ ಬಚ್ಚಿಟ್ಕೊಂಡು ನಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿದ್ಯಾ. ಅದಕ್ಕೆ ನನ್ನ ಮನಸ್ಸನ್ನು ಸಾಯಿಸ್ಕೊಂಡು ಈ ಮದುವೆ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ನಿನ್ ಸಂತೋಷಕ್ಕೋಸ್ಕರನೇ ಅಪ್ಪ. ಆದ್ರೆ ನಾನು ತುಂಬಾ ಅದೃಷ್ಟವಂತನಮ್ಮ. ನಾನು ಎದೆ ಮೇಲೆ ಕೈ ಇಟ್ಕೊಂಡು ಹಾಯಾಗಿ ನಿದ್ದೆ ಮಾಡುವಂತ ಒಳ್ಳೆ ಸಂಬಂಧ ನಿನಗೆ ಸಿಕ್ಕಿದೆ. ಸ್ವಚ್ಛವಾದ ಮನಸ್ಸುಗಳು ನಿನಗೆ ಅತ್ತೆ ಗಂಡ ಆಗ್ತಾ ಇದ್ದಾರೆ. ನಿನ್ ಬಗ್ಗೆ ನನಗೆ ಗೊತ್ತಿದ್ರು ತಂದೆಯಾಗಿ ನನ್ನ ಕರ್ತವ್ಯ ಅಂತ ಹೇಳ್ತಾ ಇದ್ದೀನಿ. ಈ ಸಂಬಂಧಕ್ಕೆ ಕೆಸರು ಮೆತ್ತದೇ ಇರೋ ಹಾಗೆ ನೋಡ್ಕೊಳಮ್ಮ. ಆ ಮೌಲ್ಯಗಳಿಗೆ ತೊಂದರೆ ಆಗದೇ ಇರೋ ಹಾಗೆ ಕಾಪಾಡ್ಕೊ. ಕಷ್ಟನ ಕಣ್ಣಲ್ಲಿ ಮುಚ್ಚಿಟ್ಕೊಂಡು ವಾತ್ಸಲ್ಯದಿಂದ ಅದನ್ನ ನಮ್ ಸಂತೋಷವಾಗಿ ಬದಲಾಯಿಸಿದ ನಿಮ್ ಋಣನ ಹೇಗಪ್ಪ ತೀರ್ಸೋದು? ತಿಳುವಳಿಕೆ ಬಂದಾಗಿಂದ ನಮ್ಗಿಷ್ಟ ಆಗಿರೋದನ್ನ ಕೊಡೋದ್ರ ಹೊರತಾಗಿ ನನಗಿದ್ ಬೇಕಮ್ಮ ಅಂತ ಒಂದೇ ಒಂದ್ ಮಾತು ಹೇಳಲಿಲ್ಲ. ನಿಮ್ ಗೌರವಕ್ಕೆ ಧಕ್ಕೆ ಬರ್ತಿರೋ ಹಾಗೆ ನಡ್ಕೊಳ್ಳೋದು ನನ್ನ ಧರ್ಮ ಅಪ್ಪ. ಯಾವುದೇ ಪರಿಸ್ಥಿತಿಲೂ ಮೆಟ್ಟಿದ ಮನೆ ಗೌರವಕ್ಕೆ, ಹುಟ್ಟಿದ ಮನೆ ಮರ್ಯಾದೆಗೆ ಕಪ್ಪು ಚುಕ್ಕೆ ಆಗಲ್ಲ ಅಪ್ಪ. ನಾಳೆ ಮದ್ವೆ ಆಗಿ ಅಕ್ಕ ಗಂಡನ್ ಮನೆಗೆ ಹೋಗ್ತಿದ್ದಾಳೆ ಅಂತ ಬೇಜಾರಾಗ್ತಿ. ವಾರಕ್ಕೊಂದ್ಸಲ ಹೋಗಿ ಅಕ್ಕನ್ ನೋಡ್ಕೊಂಡ್ ಬರ್ಬೋದು. ದಿನಾಲೂ ಬೆಳಗ್ಗೆಯಿಂದ ಸಂಜೆ ತನಕ ಕಾಲೇಜಲ್ಲಿ ಇರ್ತಿದ್ದಕ್ಕ ರಾತ್ರಿ ಉಳ್ಕೊಳಕ್ ನಮ್ಮನೆಗ್ ಬರ್ದೆ ಅತ್ತೆ ಮನೇಲಿ ಇರ್ತಾಳೆ ಅಷ್ಟೇ. ಅತ್ತೆ ಮನೆಯಲ್ಲೇ ಇರ್ತಾಳೆ, ಕಾಲೇಜ್ಗೆ ಹೋಗ್ತಾಳೋ ಇಲ್ವೋ?
ಓದ್ ಪೂರ್ತಿ ಮಾಡ್ತಾಳೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಅದೇನ್ ಸುಜಾತ ಹಾಗೆ ಹೇಳ್ತೀಯಾ? ರಾಧಿಕಾ MBBS ಯಾಕೆ ಕಂಪ್ಲೀಟ್ ಮಾಡಲ್ಲ? ನನ್ಗಷ್ಟು ಸಾಮರ್ಥ್ಯ ಇಲ್ಲದೆ ಇದ್ರು ಕಷ್ಟಪಟ್ಟು ಓದಿಸ್ತಿದ್ದೀನಿ. ಪ್ರಿಯನು ನಂಗ್ ಭಾರ ಆಗ್ಬಾರ್ದು ಅಂತ ಅವಳ ಅಕ್ಕಂಗೋಸ್ಕರ ಓದ್ ನಿಲ್ಸ್ಬಿಟ್ಲು. ಈಗ ಮದ್ವೆ ಆಯ್ತು ಅಂತ ರಾಧಿಕಾ ಓದ್ ನಿಲ್ಸಿದ್ರೆ ಹೇಗೆ? ನೀವು ಹಾಗೆ ಮಾತಾಡ್ತಿರಲ್ರಿ. ಇನ್ಮೇಲೆ ರಾಧಿಕಾ ಬಗ್ಗೆ ನಿರ್ಧಾರ ತಗೋಬೇಕಾಗಿರೋದು ಅವ್ರ ಅತ್ತೆ. ಇವಳನ್ನ ಓದ್ಸೋದು ಬಿಡೋದು ಅವ್ರಿಷ್ಟ ಅಲ್ವಾ? ಅದ್ಹೇಗಾಗುತ್ತಮ್ಮ? ಅವಶ್ಯಕತೆ ಬಿದ್ರೆ ನಾವ್ ಅತ್ತೆ ಹತ್ರ ಸಾಹೇಬ್ರ ಹತ್ರ ಮಾತಾಡಿ ಒಪ್ಸೋಣ. ಅಕ್ಕ ಡಾಕ್ಟರ್ ಆಗ್ಬೇಕಂತ ಎಷ್ಟ್ ಆಸೆ ಪಟ್ಟಿದ್ದಾಳೆ. ನಾವು ಅವ್ರಿಗೆ ಸಲಹೆ ಕೊಡೋದು ತಪ್ಪಾಗುತ್ತಮ್ಮ. ಮದ್ವೆ ಆದ್ಮೇಲೆ ನಿಮ್ಮಕ್ಕ ಅವ್ರ ಮನೆ ಸ್ವತ್ತಾಗ್ತಾಳೆ. ಆಗ ಅವಳು ಅವ್ರ ಮಾತನ್ನೇ ಕೇಳ್ಬೇಕಾಗತ್ತಮ್ಮ. ಅಂದ್ರೆ ಅವ್ರ ಅಕ್ಕಂಗ್ ಓದಕ್ ಬಿಟ್ಟಿಲ್ಲ ಅಂದ್ರೆ ನಿಲ್ಸ್ಬಿಡ್ಬೇಕಾ? ನಿಲ್ಲಿಸ್ಲೇಬೇಕು, ಅದೇ ನಿಜ. ಅಮ್ಮ ಮಲ್ಲೇಶ್ವರಿ, ಏನಾಯ್ತಮ್ಮ? ಯಾಕಷ್ಟು ಕೋಪ? ಕೋಪ ಮಾಡ್ಕೊಳ್ದೆ ಇನ್ನೇನಪ್ಪ? ಅತ್ತೆ ಬಾವಂಗೆ ಮದ್ವೆ ಮಾಡ್ತಿದ್ದಾರೆ ಅಂದಾಗ ಯಾವ್ದೋ ಕೋಟ್ಯಾಧೀಶ್ವರರ ಸಂಬಂಧ ಅನ್ಕೊಂಡಿದ್ದೆ. ಇಂಥ ಮಿಡಲ್ ಕ್ಲಾಸ್ ಮುಖ ತಗೊಂಡ್ ಬಂದು ಮದ್ವೆ ಮಾಡ್ತಾರೆ ಅಂತ ಗೊತ್ತಿದ್ದಿದ್ರೆ ಹೇಗಾದ್ರೂ ಬಾವನ್ನ ನನ್ನ ಬಲೆಲ್ ಬೀಳಿಸ್ಕೊಂಡು ನಾನೇ ಅವರನ್ನ ಮದ್ವೆ ಆಗ್ತಿದ್ದೆ. ನನ್ನ ತಂಗಿ ಅವಸರ ಪಟ್ಟು ಇಂಥ ಕಿತ್ತೋಗಿರೋ ಸಂಬಂಧ ನೋಡಿ ಮದುವೆ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಇಲ್ದಿದ್ರೆ ನಿಧಾನಕ್ಕೆ ನಿಮ್ಮ ಅತ್ತೆ ಹತ್ರ ಹೋಗಿ ಹೇಗಾದ್ರೂ ಮಾಡೊಪ್ಸಿ ನಿನ್ ಭಾವನ ಕೈಲಿ ನಿನ್ ಕುತ್ತಿಗೆಗೆ ತಾಳಿ ಕಟ್ಸೋಣ ಅನ್ಕೊಂಡಿದ್ದೆ. ಈಗ ಏನಂತೀಯ ಅಪ್ಪ? ಬಾವ ನಂಗ್ ಸಿಗೋದೇ ಇಲ್ವಾ? ಯಾಕಮ್ಮ ಆಸೆನ ಸಾಯಿಸ್ಕೋತೀಯ? ಸಾಯಿಸ್ದೆ ಇನ್ನೇನ್ ಮಾಡ್ತಾಳ್ರಿ? 2 ದಿನಕ್ಕೆ ಮದ್ವೆ ಇದೆ. ಇಲ್ಲಿ ನಿಮ್ ತಂಗಿ ನೋಡಿದ್ರೆ ನಮ್ ಮುಖ ನೋಡಕ್ಕೂ ಇಷ್ಟ ಪಡ್ತಾ ಇಲ್ಲ. ಈ ಮದ್ವೆ ಹೇಗ್ ನಿಲ್ಲತ್ರಿ? ನಮ್ ಮಗಳು ಕೈಲಾಶ್ನ ಹೆಂಡತಿ ಹೇಗಾಗ್ತಾಳೆ? 2 ದಿನದಲ್ಲಿ ಏನ್ ಬೇಕಾದ್ರೂ ನಡಿಬಹುದು. ರಾಧಿಕನ್ ಕುತ್ತಿಗೆ ಕೈಲಾಶ್ ತಾಳಿ ಕಟ್ಟೋಕ್ಕೂ ಮುಂಚೆ ನಾವೇನ್ ಬೇಕಾದ್ರೂ ಮಾಡಬಹುದು. ನೋಡಮ್ಮ ಮಲ್ಲೇಶ್ವರಿ, ನಿನಗೆ ನಿನ್ ಭಾವನ್ ಕಟ್ಟೋಕೆ ಏನ್ ಬೇಕಾದ್ರೂ ಮಾಡ್ತೀನಿ. ಧೈರ್ಯವಾಗಿರು. ಅಣ್ಣ, ಈ ಟ್ಯಾಬ್ಲೆಟ್ ತಗೋ. ನಂಗ್ ಬೇಡ ನೇಹಾ. ಎಷ್ಟ್ ಹೇಳಿದ್ರು ಟೆನ್ಷನ್ ಕಡಿಮೆ ಮಾಡ್ಕೊಳ್ತಿಲ್ಲ. ಟ್ಯಾಬ್ಲೆಟ್ ತಗೊಳ್ದೇ ಇದ್ರೆ ಪ್ರಾಬ್ಲಮ್ ಆಗತ್ತೆ. ತಗೋ ಅಣ್ಣ. ಬೇಡ ನೇಹಾ. ಪ್ಲೀಸ್ ತಗೋ ಅಣ್ಣ. ಟೆನ್ಷನ್ ಮಾಡ್ಕೊಳ್ದೆ ಕೂಲ್ ಆಗಿರು ಅಣ್ಣ. ರಾಧಿಕಾ ಎಲ್ಲಿ ಹೋಗಿದ್ದಾಳೋ ಗೊತ್ತಾಗದೆ ಹುಚ್ಚ ಹಿಡ್ದಂಗ್ ಆಗ್ತಿದೆ. ಚಿಕ್ಕಮ್ಮನ್ ಮಾತುಗಳು ನನ್ನ ತಲೆನ ಇನ್ನೂ ಹಾಳು ಮಾಡ್ತಿದೆ. ನಮ್ಮಿಬ್ರು ಪ್ರೀತಿ ಹುಡ್ದಾಗಿಂದ ಅಮ್ಮನ್ ಸ್ಥಾನಕ್ಕೆ ಕರ್ಕೊಂಡ್ ಬರ್ಬೇಕು ಅಂತ ಫಿಕ್ಸ್ ಆದ್ಮೇಲೆ ನಮ್ಮಿಬ್ರು ಮಧ್ಯೆ ಇಂಥ ಡಿಫರೆನ್ಸ್ ಯಾವತ್ತೂ ಬಂದಿರ್ಲಿಲ್ಲ. ಈಗ ಯಾಕೆ ಹೀಗ್ ಮಾಡ್ತಿದ್ದಾಳೋ, ಅವಳು ಯಾಕೆ ನನ್ನಿಂದ ದೂರ ಇದ್ದಾಳೋ ಅನ್ನೋ ಆಲೋಚನೆನೆ ನನ್ ಎದೆನ ಹಿಂಡ್ತಾ ಇದೆ. ಎಲ್ಲಿದ್ದಾಳೋ ಹೇಗ್ ತಿಳ್ಕೊಳ್ಳೋದು? ಹೇಗ್ ತಿಳ್ಕೊಳ್ಳೋದು?
ರಾಧಿಕನ್ ಮದುವೆ ಅಂದ್ರೆ ಇವನಂತೂ ತಡ್ಕೊಳ್ಳಲ್ಲ. ಆ ನಿಜಾನಂತೂ ಇವನ ಹತ್ರ ಹೇಳಕ್ಕಾಗಲ್ಲ. ಇವನ್ ಒದ್ದಾಟ ನೋಡಿ ಸೈಲೆಂಟ್ ಆಗಿರೋಕ್ಕೂ ಆಗಲ್ಲ. ಇವಾಗ ಹೇಗೆ ಇವನ್ನ ಡೈವರ್ಟ್ ಮಾಡೋದು? ಲೋ ಅಮರ್, ನಿನ್ ಲವ್ ಸಕ್ಸಸ್ ಆಗೋಕೆ ಫ್ರೆಂಡ್ಸ್ ಆದ್ ನಾವು ಏನ್ ಬೇಕಾದ್ರೂ ಸಪೋರ್ಟ್ ಮಾಡ್ತೀವಿ ಕಣೋ. ಏನೇ ಮಾಡೋದಿದ್ರು ಲೇಟ್ ಮಾಡಬಾರ್ದು ಕಣೋ. ಯಾಕಂದ್ರೆ ಅವತ್ತು ಕಾಲೇಜ್ಗೆ ರಾಧಿಕಾನ್ ಉಡ್ಬಿ ಬಂದಿದ್ದಾರೆ ಅಂತ ಗೊತ್ತಾದಾಗಿಂದ ಅವಳಲ್ಲಿ ಏನೋ ಚೇಂಜಸ್ ಕಾಣ್ತಿದೆ ಕಣೋ. ನಿನ್ ಪ್ರೀತಿ ನಿಂಗ್ ಸಿಗ್ಬೇಕು ಕಣೋ. ನಾಳೆ ಮತ್ತೊಂದ್ಸಲ ಅವ್ರ ಮನೆಗೆ ಹೋಗಿ ಬರೋಣ. ಸುತ್ತಮುತ್ತ ಎಲ್ಲ ಕಡೆ ವಿಚಾರಿಸೋಣ. ಯಾರೋ ಒಬ್ರಿಗಾದ್ರೂ ರಾಧಿಕಾ ಎಲ್ಲೋಗಿದ್ದಾಳೆ ಅಂತ ಖಂಡಿತ ಗೊತ್ತಿರುತ್ತೆ. ಏಯ್, ಅಷ್ಟಕ್ಕೂ ನಿಗ್ ಬುದ್ಧಿ ಇಲ್ವೇನೋ? ಮೊದ್ಲೇ ಅಮರ್ಗೆ ಹೆಲ್ತ್ ಸರಿ ಇಲ್ಲ, ಯಾಕೋ ನನ್ ಕೆರಳಿಸಿ ಅವ್ನ್ ಮನ್ಸ್ ಹಾಳು ಮಾಡ್ತಾ ಇದ್ಯಾ? ಲೇ ಸಾಯಿ, ರಾಧಿಕನ್ ಟಾಪಿಕ್ ತೆಗ್ದಾಗ್ಲೆಲ್ಲ ಯಾಕೆ ಅನಾವಶ್ಯಕವಾಗಿ ಅಡ್ಡ ಬರ್ತಿದ್ಯಾ? ರಾಧಿಕನ್ ಬಗ್ಗೆ ಏನಾದ್ರೂ ಗೊತ್ತಾ? ನನ್ನ ಹತ್ರ ಏನಾದ್ರೂ ಮುಚ್ಚಿಡ್ತಿದ್ಯಾ? ಲೋ, ನನ್ ಮೇಲೆ ಅನುಮಾನ ಪಡ್ತಿದ್ಯಾ? ನಿನ್ ಹೆಲ್ತ್ ಸರಿ ಇಲ್ದೇ ಇರೋದಕ್ಕೆ ನೀನ್ ಪ್ರೆಷರ್ ತಗೋಬೇಡ ಅಂತ ಹೇಳ್ತಾ ಇದೀನೋ? ತಿಳ್ಕೋತೀನಿ. ರಾಧಿಕಾ ಎಲ್ಲಿರ್ತಾಳೋ ತಿಳ್ಕೊಂಡೇ ತಿಳ್ಕೋತೀನಿ. ಪ್ರಪಂಚನೇ ತಲೆ ಕೆಳಗಾದ್ರೂ ನನ್ ಪ್ರೀತಿನ ಗೆಲ್ಲಿಸ್ತೀನಿ. ಏಯ್ ಸಿನು, ನೀನ್ ಹೇಳ್ದಾಗೆ ನಾಳೆ ರಾಧಿಕನ್ ಮನೆ ಹತ್ರ ಎನ್ಕ್ವೈರಿ ಮಾಡೋಣ. ಅಯ್ಯೋ ದೇವ್ರೆ, ರಾಧಿಕಾನ್ ಬಗ್ಗೆ ಅಮರ್ ಏನಾದ್ರೂ ಎನ್ಕ್ವೈರಿ ಮಾಡಿದ್ರೆ ನಿಜ ಗೊತ್ತಾಗ್ಬಿಡುತ್ತೋ ಏನೋ. ಯಾವುದೇ ಅಡ್ಡಿ ಇಲ್ದೆ ರಾಧಿಕಾನ್ ಮದ್ವೆ ಆಗಂಗ್ ಮಾಡಪ್ಪ ದೇವ್ರೆ. ಅಮ್ಮ, ಏನೇ ನೀವು ನಿಜವಾಗ್ಲೂ ನನ್ನನ್ನ ಹೆತ್ತ ಅಪ್ಪ ಅಮ್ಮನೇನಾ? ಅಯ್ಯೋ ಅಯ್ಯೋ, ಏನೇ ಹಾಗೆ ಹೇಳ್ತಿದ್ಯಾ? ಏಯ್ ನಿನ್ ಬಾಯಿಗೆ ಮಣ್ಣ ಹಾಕ. ಹೆತ್ತು ತಾಯಿ ಕೇಳೋ ಮಾತಾ ಇದು? ನಿನಗ್ ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಇದ್ಯಾ? ಮದ್ವೆ ನಿಲ್ಸೋದಕ್ಕೆ ಪ್ಲಾನ್ ಮಾಡು ಅಂದ್ರೆ ಇಲ್ಲಿ ಬಂದು ಮದ್ವೆ ಕೆಲ್ಸನೆಲ್ಲ ಮಾಡ್ತಿದ್ಯಾ? ನಾಳೆ ಮದ್ವೆಲಿ ಬಾವಂಗ್ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡ್ತೀಯಾ? ಮದ್ವೆ ಕೆಲ್ಸ ಮಾಡೋದಕ್ಕ ನಾವು ಬಂದಿದ್ದು. ನೋಡಮ್ಮ, ನಾವ್ ಹೀಗೆ ಕಷ್ಟಪಡ್ತಿರೋ ಹಾಗೆ ನಾಟಕ ಮಾಡಿದ್ರೇನೆ ನಿನ್ನ ಅತ್ತೆಗೆ ಸ್ವಲ್ಪನಾದ್ರೂ ಹತ್ರ ಆಗೋಕ್ ಸಾಧ್ಯ. ನಾವಿಂತ ಪ್ಲಾನ್ ಮಾಡ್ತಿದೀವಿ ಅಂತ ನನ್ ತಂಗಿಗೆ ಒಂಚೂರು ಅನುಮಾನ ಬಂದ್ರು ಸರಿ, ನಿನಗೆ ನಿನ್ ಭಾವ ಸಿಗಲ್ಲ, ನಮ್ಗೆ ಈ ಆಸ್ತಿ ದಕ್ಕಲ್ಲ. ಕೊನೆಗೆ ನಮ್ಮೆಲ್ರಿಗೂ ಸಿಗೋದು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆನೆ. ಅವರೆಲ್ಲ ಬರ್ತಿದ್ದಾರೆ, ಮುಖದ ಮೇಲೆ ಸ್ವಲ್ಪ ನಗು ಇರಲಿ. ಬನ್ನಿ ಅತ್ತೆ, ಪೂಜೆಗೆ ಬೇಕಾದ ಎಲ್ಲಾ ತಯಾರಿನೂ ಮಾಡಿದೀವಿ. ಶಕುಂತಲಾ ದೇವಿಯವರೇ, ಇವರು ಮಾವಯ್ಯ, ಇವರು ನನ್ನ ಸೋದರ ಮಾವ, ನಮ್ಮತ್ತೆ, ಇವಳು ಅವ್ರ ಮಗಳು. ನಮಸ್ಕಾರ. 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 ನಮಸ್ಕಾರ ಅಮ್ಮ.
ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಇಲ್ಲಿ ಕೇಳಿ, ವಧುವರ ಇಬ್ರು ಮುಂದಕ್ಕೆ ಬನ್ನಿ. ಏನಪ್ಪ ನೀನ್ ಈ ಕಡೆ ಬಾ. ಅಮ್ಮ ನೀವು ಆ ಕಡೆ ಹೋಗಿ ಕೂತ್ಕೊಳ್ಳಿ. ಪುಷ್ಪಂ ಸಮರ್ಪಯಾಮಿ. ಅಮ್ಮ ಹೂ ಹಾಕಿ ನಮಸ್ಕಾರ ಮಾಡಿ. ನವಧಾನ್ಯಂ ಸಮರ್ಪಯಾಮಿ. ನವಧಾನ್ಯ ಹಾಕಿ ನಮಸ್ಕಾರ ಮಾಡಮ್ಮ. 3 ಸಲ ಹಾಕ್ಬೇಕಮ್ಮ. ನವಧಾನ್ಯನ 3 ಸಲ ಹಾಕಿ ನಮಸ್ಕಾರ ಮಾಡಿ. ಈಗಿಬ್ರು ಎದ್ದು ನಿಂತ್ಕೊಳ್ಳಿ. ತಗೊಳ್ಳಿ, ಇಬ್ರು ಒಬ್ಬರ ಕೈಗೆ ಒಬ್ರು ಕಟ್ಟಿ ಇದನ್ನ. ಏನಪ್ಪ, ನೀನು ಇದನ್ನ ಹುಡುಗಿ ಎಡಗೈ ಕಟ್ಟಪ್ಪ, ನೀನು ಇದನ್ನ ಹುಡುಗನ ಬಲಗೈ ಕಟ್ಟಮ್ಮ. ಇದನ್ನ ಹುಡುಗಿ ಎಡಗೈ ಕಟ್ಟಪ್ಪ. ನೋಡಪ್ಪ, ಈ ಅರ್ಶಿನದ ಕೊಂಬನ್ನ ಕಂಬಕ್ಕೆ ನೀವಿಬ್ರು ಸೇರ್ ಕಟ್ಟಬೇಕು. ಇಬ್ರು ಸೇರ್ ಕಟ್ಟಿ. ಅಯ್ಯ, ನೀವು ಅದನ್ನ ಮೇಲಕ್ಕೆತ್ತಿ ಹಿಡ್ಕೊಳ್ಳಿ. ಅಕ್ಕ, ಫೋಟೋ ಪೋಸ್ ಕೊಡು. ಏಯ್ ಪ್ರಿಯಾ, ಈಗ ಯಾಕೆ ಫೋಟೋ ತೆಗಿತಿದ್ಯಾ? ಇಂಥ ಸ್ವೀಟ್ ಮೆಮೊರೀಸ್ ಒನ್ ಟೈಮ್ ಅಲ್ಲಿ ಆಲ್ಬಮ್ ಅಲ್ಲಿ ಇರ್ತಿತ್ತು. ಇವಾಗೆಲ್ಲ ಸ್ಮಾರ್ಟ್ ಫೋನ್ ಅಲ್ಲೇ. ಇಲ್ಲಿ ಫೋಟೋ ತೆಗೆದು ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ದೆ ಅನ್ಕೋ, ಲೈಕ್ಸ್ ಕಮೆಂಟ್ಸ್ ತುಂಬಾ ಬರುತ್ತೆ. ಅಮ್ಮ, ಹೊಸ ವಧುವರರಿಬ್ರು ಸೇರ್ಕೊಂಡು ಆ ಕಂಬನ